ಮಳೆ ಯಾವಾಗಲೂ ತನ್ನ ಜೊತೆಗೆ ಸಂಕಷ್ಟ ಹಾಗೂ ಸಂತಸ ಎರಡನ್ನ ಕೂಡ ಜನರಿಗೆ ಕೊಡ್ತಾನೆ ಬಂದಿದೆ. ಕೆಲವು ಕಡೆ ಸಂತಸ ಇದ್ರೆ ಇನ್ನು ಕೆಲವು ಕಡೆ ಸಂಕಷ್ಟ ಇರುತ್ತೆ. ಕೋಲಾರ ಭಾಗದ ರೈತರ ಮೊಗದಲ್ಲಿ ಸಂತಸ ಮನೆ ಮಾಡೋ ಬದಲಾಗಿ ಸಂಕಷ್ಟ ಎದುರಾಗ್ತಾ ಇದೆ. ನಮ್ಮ ಬದುಕನ್ನೇ ಬಾಡಿಸ್ತಾ ಇದೆ ಮಳೆ ಅನ್ನುವಂತಹ ಆತಂಕ ಅವರದ್ದು. ಬನ್ನಿ ಕೋಲಾರದಲ್ಲಿ ಏನಾಗಿದೆ ಅಂತ ನೋಡ್ಕೊಂಡು ಬರೋಣ. ಅನ್ನದಾತರ ಖುಷಿ ಕಸಿದ ಪೂರ್ವ ಮುಂಗಾರು. ಕಷ್ಟಪಟ್ಟು ಬೆಳೆದ ಬೆಳೆ ನಾಶ, ರೈತ ಕಂಗಾಲು. ಮುಂಗಾರು ಪೂರ್ವ ಮಳೆಗೆ ಬೀದಿಗೆ ಬಂದ ರೈತರ ಬದುಕು. ಚಾಪೆ ಹಾಸಿದ ಹಾಗೆ ಮಲಗಿರುವ ಸೌತೆಕಾಯಿಯ ತೋಟ, ಹೂವು ಹಾಗೂ ಬೀನ್ಸ್ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆದಿರುವ ರೈತರ ತೋಟಗಳಿಗೆ ಮಳೆ ನೀರು ನುಗ್ಗಿದೆ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬರದ ನಾಡು ಕೋಲಾರ ಜಿಲ್ಲೆಯಲ್ಲಿ. ಹೌದು, ಕೋಲಾರದಲ್ಲಿ ಕಳೆದ ರಾತ್ರಿ ಸುರಿದ ಜೋರು ಮಳೆಗೆ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಕೋಲಾರ ತಾಲೂಕಿನ ಮಲ್ಲಸಂದ್ರ ಗ್ರಾಮದ ರೈತರ ಬೆಳೆಗಳು ನೀರು ಪಾಲಾಗಿದ್ದು, ಮಲ್ಲಸಂದ್ರ ಗ್ರಾಮದ ರೈತ ನಾರಾಯಣಪ್ಪ, ಮೋಹನ್, ಶಿವಕುಮಾರ್ ಮಳೆ ನೀರಿನಿಂದ ತೋಟಗಳು ಜಲಾವೃತವಾಗಿದೆ. ಇಲ್ಲಿ ಒಂದು ಲೇಔಟ್ ಇದೆ, ಈ ದೊಂಬ್ರಳ್ಳಿ ಮತ್ತು ದಕ್ಷಿಣ ಲೇಔಟ್ ಇದೆ. ಅಲ್ಲಿ ಒಂದು 50ರಿಂದ 60 ಎಕರೆ ಲೇಔಟ್ ಮಾಡಿದ್ದಾರೆ. ಆ ಲೇಔಟ್ ನೀರು ಒಂದು ಕಾಲುವೆಗೆ ನೀರು ಹೋಗೋಕ್ಕೆ ವ್ಯವಸ್ಥೆ ಮಾಡ್ದಿರಾ ಈ ತೋಟಗಳ ಮೇಲೆ ನೀರು ಬಿಟ್ಟಿದ್ದಾರೆ. ಈಗ ನಮ್ಮ ಬೀನ್ಸು ನಷ್ಟ ಆಗಿದೆ, ಮತ್ತು ಸೌತೆ ಗಿಡ ನಷ್ಟ ಆಗಿದೆ. ಆ ಸೌತೆ ಗಿಡ ಬಿದ್ದೋಗಿದೆ, ಮತ್ತು ಹೂ ಗಿಡ ಸಾಯ್ತಾ ಇದೆ ತೇವ ಜಾಸ್ತಿಯಾಗಿ. ಈಗ ನಾವು ಎಲ್ಲ ಸಾಲ ಸೋಲ ಮಾಡಿ ಒಂದು ಬೆಳೆಗೆ ಒಂದು ಮಾಡಿರ್ತೀವಿ, ವ್ಯವಸ್ಥೆ ಮಾಡಿರ್ತೀರಿ. ಈಗ ಲೇಔಟರ್ ಏನು ಮಾಡಿದರೆ ನೀರನ್ನೆಲ್ಲ ತಂದು, ಅದು ಸಾಧಾರಣ ಮಳೆ ಸರ್, ಈಗ ಜಸ್ಟ್ ಸಾಧಾರಣ ಮಳೆ ಆಗಿದೆ. ಇನ್ನು ಹೆವಿ ಮಳೆ ಆಯಿತು ಅಂದ್ರೆ ಈ ಗಿಡಗಳಂದು ಏನೂ ಇರಲ್ಲ, ಎಲ್ಲ ಕೆರೆಗೆ ಹೋಗ್ಬಿಡ್ತೈತೆ. ಇನ್ನು ಬೇಸಿಗೆಯ ಬಿಸಿಯಿಂದ ಬಸವಳಿದು ಹೋಗಿದ್ದ ಜನರಿಗೆ ಕಳೆದೊಂದು ವಾರದಿಂದ ಸುರಿತಾ ಇರುವಂತಹ ಮಳೆ ತಂಪಾದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಆದರೆ ಕಷ್ಟಪಟ್ಟು ಬೆಳೆಯನ್ನ ಬೆಳೆದಂತಹ ರೈತರ ಬದುಕು ಮೂರಾಬಟ್ಟೆಯಾಗಿದೆ. ಸಾಧಾರಣ ಮಳೆಗೆ ಇಷ್ಟೆಲ್ಲ ಅನಾಹುತ ಉಂಟಾಗಿದ್ದು, ಜೋರು ಮಳೆಯಾದರೆ ಪರಿಸ್ಥಿತಿ ಹೇಗೆ ಅನ್ನುವಂತಹ ಆತಂಕ ರೈತರಲ್ಲಿದೆ. ರಾಜಕಾಲುವೆಗಳಲ್ಲಿ ಹರಿಬೇಕಾದಂತಹ ಮಳೆ ನೀರು ರೈತರ ಬೆಳೆಗಳ ಮೇಲೆ ಹರಿದ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳು ನಷ್ಟ ಆಗಿದೆ. ಇನ್ನೇನು 2 ದಿನದಲ್ಲಿ ಮಾರುಕಟ್ಟೆಗೆ ಹೋಗಬೇಕಾದಂತಹ ಸೌತೆಕಾಯಿ, ಬೀನ್ಸು, ಹೂವಿನ ತೋಟಕ್ಕೆ ನೀರು ನುಗ್ಗಿದ ಪರಿಣಾಮ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹಾಗಾಗಿ ರಾಜಕಾಲುವೆ ಒತ್ತುವರಿಯನ್ನು ತೆರವುಗೊಳಿಸಿ ರೈತರ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ಸಿಗುವಂತಾಗಬೇಕು ಅನ್ನೋದು ರೈತರ ಒತ್ತಾಯವಾಗಿದೆ. ನೋಡಿ, ನಿನ್ನೆ ಮಳೆ ಬಿದ್ದು ಎಲ್ಲ ನೀರುಗಳೆಲ್ಲ ಲೇಔಟ್ ಆಗ ನೀರೆಲ್ಲ ಬಂದು ಜಮೀನಿನ ಮೇಲೆಲ್ಲ ಬಂದು ಎಲ್ಲ ದೊಂಗಗಳು ಕೊಚ್ಕೊಂಡಾಗಿವೆ, ಬೆಳೆ ನಾಶ ಆಗಿದೆ, ಇವೆಲ್ಲ ಆಗಿದೆ ಸರ್. ಅವರು ಲೇಔಟ್ನವ್ರು ಬೇರೆ ಕಡೆ ನೀರು ಏನು ಸ್ಟಾಪ್ ಮಾಡಿದಿರ, ಬೇರೆ ಕಡೆ ಬಿಡ್ದಿರ ಬಿಟ್ಬಿಟ್ಟಾರೆ. ಕಾಲುವೆಗಳೆಲ್ಲ ಮುಚ್ಚೋಗಿದ್ದಾರೆ, ಕಾಲುವೆಲ್ಲ ಫುಲ್ ಅಷ್ಟು ಮಾಡ್ಯಾಕಾರ ಸರ್. ಏನು ಕಾಲುವೆ ಏನೂ ಇಲ್ಲ, ಮೊದಲಿಂಗೆಲ್ಲ ಆಗಿಲ್ಲ ಸರ್. ಇನ್ನೊಂದ್ಸರಿ ಮಳೆ ಬಿದ್ದರೆ ಫುಲ್ ಎಲ್ಲ ಮಲ್ಕೊಂತದೆ, ನೀರು ಬಂದರೆ ಇರ್ತದೆ ಸರ್. ಒಟ್ನಲ್ಲಿ ಇಷ್ಟು ದಿನ ಮಳೆಯಿಲ್ಲದೆ ಬಿಸಿಲಿನ ಬೇಗೆಗೆ ಬೆಂಡಾಗಿದ್ದ ರೈತ ಮಳೆಯಿಂದ ಒಂದೆಡೆ ಸಂತಸಗೊಂಡ್ರೆ ಮತ್ತೊಂದು ಕಡೆ ಕಷ್ಟಪಟ್ಟು ಬೆಳೆದಂತಹ ಲಕ್ಷಾಂತರ ರೂಪಾಯಿ ಬೆಳೆ ಮಣ್ಪಾಲಾಗ್ಬಿಟ್ಟಿದೆ. ಸಂಬಂಧಪಟ್ಟವರು ರೈತರ ನೆರವಿಗೆ ಧಾವಿಸಬೇಕು ಅನ್ನೋದು ನಷ್ಟಕ್ಕೊಳಗಾದಂತಹ ರೈತರ ಆಗ್ರಹವಾಗಿದೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.